ವೆಲ್ಕಮ್ ಟು ರೇಣುಕಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಏನೆಂದರೆ, ಇವತ್ತು ನಾನು ಮೈಸೂರಲ್ಲಿ ತುಂಬ ಫೇಮಸ್ ಆಗಿರತಕ್ಕಂಥ ಹನುಮಂತ ಪಲಾವ್ ರೆಸಿಪಿಯನ್ನು ನಾನು ಮನೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು ನಾನು ಮಾಡಿದಾಗ. ಅದೇ ಟೇಸ್ಟು, ಅದ್ರ ಸ್ಮೆಲ್ಲು, ಮನೆಯಲ್ಲೆಲ್ಲ ತಿಂದು ತುಂಬ ಚೆನ್ನಾಗಿದೆ ಅಂತ ಅಂತಿದ್ರು. ಸೊ ನೋಡೋದ ಯಾವ ರೀತಿ ಹನುಮಂತ ಪಲಾವ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನಾಟಿ ಕೋಳಿ ಹನುಮಂತ ಪಲಾವ್ ಮಾಡ್ತಾಯಿದ್ದೀನಿ. ನಾನು ಒಂದು ಅರ್ಧ kg ನಾಟಿ ಕೋಳಿ ಮಾಂಸ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಮತ್ತು ಈಗ ನೆಕ್ಸ್ಟ್ ಅದಕ್ಕೆ ಏನೇನು ಮಸಾಲೆಗಳನ್ನು ಹಾಕಬೇಕು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟಮಾಟ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ ಮತ್ತು ನಾನೇ ಹೋಮ್ ಮೇಡ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, 2 ಏಲಕ್ಕಿ ಎಲ್ಲ ತೊಗೊಂಡಿದ್ದೀನಿ. ಈಗ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದರಲ್ಲಿ ನಾನು ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಚೆನ್ನಾಗಿ ಹುರ್ಕೋಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಒಂದು ಟಮಾಟ ಏನು ತೊಗೊಂಡಿದ್ವೋ ಅದನ್ನು ಕಟ್ ಮಾಡಿ ಇದರಲ್ಲಿ ಹಾಕೋಬೇಕು. ಆಮೇಲೆ ಅವು ಎರಡನ್ನೂ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ ಬಿರಿಯಾನಿ. ಸೊ ನೋಡಿ, ನಾನೀಗ ಟೊಮಟ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನು ಹಸಿಮೆಣ್ಸಿಕಾಯಿ ಎಲ್ಲ ತೊಗೊಂಡಿದ್ವಲ್ಲ ಅದ್ರದ್ದು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ನಾವು ಏನೇನಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾನೊಂದು ಜಾರ್ ತೊಗೊಂಡಿದ್ದೀನಿ. ಜಾರಲ್ಲಿ ನಾನು ಕೊತ್ತಂಬರಿ, ಪುದೀನ, ನೆಕ್ಸ್ಟ್ ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಅದರಲ್ಲಿ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ ಎಲ್ಲ ಮಸಾಲೆ ತೊಗೊಂಡಿದ್ದಾರೆ ಅದೆಲ್ಲ ಅದರಲ್ಲಿ ಹಾಕಿ ಒಂದು ನುಣ್ಣಗೆ ಪೇಸ್ಟನ್ನ ಮಾಡ್ಕೋಬೇಕು. ಅದು ಮಾಡಿದ್ಮೇಲೆ ನಾವು ಈ ಕಡೆ ಸೈಡು ಆನಿಯನ್ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದರಲ್ಲಿ ನಾವೇನು ಚಿಕನ್ ತೊಗೊಂಡಿದ್ವಲ್ಲ, ಹಸಿ ಚಿಕನು, ಅದನ್ನು ಅದರಲ್ಲಿ ಹಾಕಿ ನಾವು ಅದು ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಟೊಮೆಟೊ ಮತ್ತು ಆನಿಯನ್ ಚೆನ್ನಾಗಿ ಇದಾಗಿದೆ. ಇವಾಗ ಇದರಲ್ಲಿ ಚಿಕನ್ ಹಾಕ್ತಾಯಿದ್ದೀನಿ ನಾನು. ಇದನ್ನು ನೀಟಾಗಿ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ನೆಕ್ಸ್ಟ್ ಫ್ರೈ ಆದಮೇಲೆ ಇದರಲ್ಲಿ ನಾನು ಒಂದು ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಎಲ್ಲನೂ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಈಗ ಚಿಕನ್ ನೀಟಾಗಿ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಗ್ರೀನ್ ಚಿಲ್ಲಿದು, ಅದನ್ನು ಇದರಲ್ಲಿ ಹಾಕಬೇಕು. ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಥರ ಮಾಡೋದ್ರಿಂದ ಹನುಮಂತ ಪಲಾವ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸೇಮ್ ಟೇಸ್ಟು, ಸೇಮ್ ರುಚಿ ನಾವು ಅಲ್ಲಿ ಏನು ತಿಂದಿದ್ವಲ್ಲ ಆ ಥರನೇ ಅಂತ ಅನಿಸುತ್ತೆ ಸೇಮ್. ಇವಾಗ ಗರಂ ಮಸಾಲ ಹಾಕೋತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಮತ್ತು ಗರಂ ಮಸಾಲದು ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಯಾವುದೇ ಒಂದು ಕರಿ ಮಾಡಿ, ಯಾವುದೇ ಒಂದು ಬಿರಿಯಾನಿ ಮಾಡಿ, ಈ ಥರ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಇವಾಗ ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮಸಾಲೆ ರೆಡಿ ಆಯಿತು ಅಂತ ಅಂದ್ಕೋಬೇಕು. ಯಾಕಂದರೆ ಇಷ್ಟು ಮಸಾಲೆ ಇದರಲ್ಲಿ, ಮತ್ತು ಬೇರೆದು ಏನೂ ಹಾಕೋಂಗಿಲ್ಲ. ಹನುಮಂತ ಪಲಾವ್ಗೆ ಈ ಥರನೇ ಹಾಕೋದು. ತುಂಬ ರುಚಿಯಾಗಿರುತ್ತೆ ಬಿರಿಯಾನಿ. ಇವಾಗ ನಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿಗೆ ನಾನಿಲ್ಲಿ ನೀರು ಹಾಕೋತಾಯಿದ್ದೆ. ನಾನು 2 ಲೋಟ ಅಕ್ಕಿ ಮಾಡ್ತಿದ್ದೆ. 2 ಲೋಟಕ್ಕೆ ನಾನಿಲ್ಲಿ 4 ಲೋಟ ನೀರು ಹಾಕ್ತೀನಿ. ಆಮೇಲೆ 1-2 ಲೋಟ ಅಕ್ಕಿ ಹಾಕ್ತೀನಿ. ಸಾಕು ನಮ್ದು 5 ಜನಕ್ಕೆ. ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ಅನ್ನ. ತುಂಬ ಚೆನ್ನಾಗಾಗಿತ್ತು. ನಮಗಂತೂ ಸಖತ್ ಇಷ್ಟ ಆಗಿತ್ತು. ಸೇಮ್ ಹನುಮಂತ ಪಲಾವ್ನೇ ಅನಿಸಿತ್ತು. ಆಮೇಲೆ ನಿಮಗೆ ಎಷ್ಟು ರುಚಿ ಉಪ್ಪು ಹಾಕೋಬೋದು, ಹೇಗೆ ನಮಗೆ ರುಚಿಗೆ ತಕ್ಕಂತೆ ಹೇಗೆ ಬೇಕು ಮತ್ತು ಎಷ್ಟು ಲೋಟ ಅಕ್ಕಿ ಬೇಕು ಅದರ ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗಂತೂ 2 ಲೋಟ ಅಕ್ಕಿ ಸಾಕಾಗಿತ್ತು. ಸೊ ನೋಡಿ ಫ್ರೆಂಡ್ಸ್, ಇವಾಗ ನೀರು ಚೆನ್ನಾಗಿ ಕುದೀತೈತೆ. ಕುದ್ದಾದ್ಮೇಲೆ ಇದರಲ್ಲಿ ನೆನೆಸಿರೋ ಅಕ್ಕಿನ ಹಾಕಿಬಿಡಬೇಕು. ಹಾಕಿದ ತಕ್ಷಣ 1-2 ವಿಸಿಲ್ ಆಗಬೇಕು. 2 ವಿಸಿಲ್ ಆದ ತಕ್ಷಣವೇ ನಾವು ಬಂದ್ ಮಾಡಿಬಿಡಬೇಕು. ಸೂಪರಾಗಿ ಹನುಮಂತ ಬಿರಿಯಾನಿ
ಆಗಿರುತ್ತೆ. ತಿನ್ನೋಕಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.